ನಮಸ್ಕಾರ, ನಾನ್ ನಿಮ್ ಸಂತೋಷ್ ಕುಮಾರ್. ಏನಪ್ಪ ವಿಷಯ ಅಂತ ಕೇಳಿದ್ರೆ, ಏನು ನಾವ್ ಇವಾಗ ನಮ್ ಕ್ಯಾಬ್ ಚಾಲಕರು ಎಲ್ಲರೂ ಇವಾಗ OYOT ಅಪ್ಲಿಕೇಶನ್ ಬಗ್ಗೆ ಗೊತ್ತಿದೆ. ಇದೇ ರೀತಿ ನಮ್ಮ ಆಟೋ ಚಾಲಕರುಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇದೆಯಾ ಇಲ್ವಾ? ಇದೊಂದ್ ಸಣ್ಣ ನಮ್ಮ ಯಾರೋ ಒಬ್ರು ಕುತ್ಕೊಂಡಿದಾರ, ಅವ್ರ ಹತ್ರ ಹೋಗಿ ತಿಳ್ಕೊಳ್ಳೋಣ ಮಾಹಿತಿ ಇದೆಯಾ ಅಂದ್ಬಿಟ್ಟು. ಸರ್ ನಮಸ್ಕಾರ. ನಮಸ್ಕಾರ ಅಣ್ಣ. ಸಂತೋಷ್ ಅಂದ್ಬಿಟ್ಟು. ನಮ್ಮ ಹೆಸರು ಅಜಿತ್ ಕುಮಾರ್ ಅಣ್ಣ. ಇದು ಟರ್ನ್ ಓವರ್ ಅಪ್ಲಿಕೇಶನ್ ಬಳಸ್ತಾ ಇದ್ದೀರಾ? ಬಳಸ್ತಾ ಇದ್ದೀನಿ ಅಣ್ಣ. ಆದ್ರೂ ಅದ್ರ ಬಾಡಿಗೆ ಏನು ಡಾಕ್ಯುಮೆಂಟ್ ಎಲ್ಲ ಅಪ್ಲೋಡ್ ಮಾಡಿದ್ದೀರಾ? ಮಾಡಿದ್ದೀನಿ ಅಣ್ಣ. ಆನ್ಲೈನ್ ಅಲ್ಲೇ ಇದ್ದೀರಾ? ಆನ್ಲೈನ್. ಬುಕಿಂಗ್ ಅಪ್ಲಿಕೇಶನ್ ಬಂದಿದೆ, ಗೊತ್ತಿದೆಯಾ ಅದು? ಗೊತ್ತಿಲ್ಲ ಅಣ್ಣ ಇನ್ನು. ಹೌದಾ, ಇರಿ ಒಂದ್ ನಿಮಿಷ. ನಮ್ದೇ ಬುಕಿಂಗ್ ಅಪ್ಲಿಕೇಶನ್ ಬಂದಿದೆ, OYOT ಅಂದ್ಬಿಟ್ಟು. ಒಂದ್ ನಿಮಿಷ ಬುಕ್ ಮಾಡಿ ನೋಡ್ತೀನಿ, ಇರಿ ಒಂದ್ ನಿಮಿಷ ನೋಡೋಣ. ಮಾರ್ಕಲ್ಲಿಗೆ ಹಾಕಿದ್ದೀನಿ, ಬುಕಿಂಗ್ ಬಂದಿದೆ. ಆಗ್ತಾ ಇದೆ. ಅಟೆಂಡ್ ಮಾಡಿ. ಉಪೇಂದ್ರ ತಾನೆ? ಹೌದಣ್ಣ. ಅಟೆಂಡ್ ಆಗಿದೆ. ಈ ತರ ಬುಕಿಂಗ್ ಅಪ್ಲಿಕೇಶನ್ ಬಂದಿದೆ. ಇನ್ಮೇಲೆ ನೀವು ನಿಮ್ ಕಸ್ಟಮರ್ ಯಾರು ಬರ್ತೀರಾ ಅವ್ರಿಗೊಂದ್ ಸ್ವಲ್ಪ ರೆಫರ್ ಮಾಡ್ಕೊಳ್ಳಿ. ಮಾಡ್ಕೊಡ್ತೀನಿ ಮಾಡ್ತೀನಿ. ಈ ತರ ನಿಮ್ಮ ಯಾರಾದ್ರು ಸ್ನೇಹಿತರಿಗೆ ಎಲ್ಲರೂ ಗೊತ್ತಿರೋರ್ಗೆ ಒಂದ್ ಸ್ವಲ್ಪ ವಿಷಯ ಗೊತ್ತಿಲ್ಲದವ್ರಿಗೆ ತಿಳಿಸ್ಕೊಡಿ, ರೆಫರ್ ಮಾಡ್ತೀನಿ. ಇನ್ಮೇಲೆ ನಾವು ಈ ಸರ್ಕಾರಿ ದರ ಏನಿದೆ ಆ ದರದ ಮೇಲೆನೆ ಇನ್ಮೇಲೆ ಸೇವೆ ಗ್ರಾಹಕರಿಗೆ ನೀಡ್ಬೇಕಂತ ನಿರ್ಧಾರ ಮಾಡಿದೀವಿ. ನಮ್ ಜೊತೆ ನೀವು ಕೈ ಜೋಡಿಸಿ ನಿಮ್ಮ ಬದುಕನ್ನ ನೀವು ಕಟ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈ ತರ ಎಲ್ಲರೂ ನಮ್ಮ ಆಟೋ ಚಾಲಕರು ಯಾರ್ಯಾರು ಇದ್ದೀರಾ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ. ಟರ್ನ್ ಓವರ್ ಅಪ್ಲಿಕೇಶನ್ ಬಳಸಿ. ಇದರಲ್ಲಿ ಯಾವುದೇ ರೀತಿ ನಿಮ್ಗೆ ಕಿಲೋಮೀಟರ್ ಡಿಫ್ರೆನ್ಸ್ ಆಗ್ಲಿ ಬೇರೆ ರೀತಿಯಾದ ಫೋರ್ಜರಿ ಆಗ್ಲಿ ನಡೆಯೋದಿಲ್ಲ. ಕಸ್ಟಮರ್ ಇಂದ ನೇರ ದುಡ್ಡು ಏನ್ ಹಣ ಇದೆ ಅದು ನಿಮ್ಮ ಜೇಬಿಗೆ ಬಂದು ಬಿಡತ್ತೆ. ಇಷ್ಟು ದಿನದಲ್ಲಿ ಬುಕಿಂಗ್ ಅಪ್ಲಿಕೇಶನ್ ಇದ್ದಿಲ್ಲ, ಈಗ ಬುಕಿಂಗ್ ಅಪ್ಲಿಕೇಶನ್ ಕೂಡ 2 ದಿನದ ಮುಂಚೆ ಲಾಂಚ್ ಆಗಿದೆ. ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಜೇಬನ್ನ ನೀವು ತುಂಬಿಸ್ಕೊಳ್ಳಿ. ಧನ್ಯವಾದ.